ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಕೋಮಲಾಪುರದಲ್ಲಿ ನಡೆದ ಧ್ಯಾನ ತರಗತಿ. ತುಮಕೂರು ಜಿಲ್ಲೆಯ ಶ್ರೀ ಮಾರುತಿ ಪಿರಮಿಡ್ ಧ್ಯಾನ ಕೇಂದ್ರದ ಪ್ರಾರಂಭೋತ್ಸವ ಮತ್ತು ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮ. ಬೆಂಗಳೂರಿನಲ್ಲಿ ಆಯೋಜಿಸಲಾದ ವಿ ಧ್ಯಾನ್ ಮೊದಲನೆಯ ಮಹಿಳಾ ಧ್ಯಾನ ದಿನ. ಯಾದಗಿರಿಯಲ್ಲಿ ನಡೆಯಲಿರುವ ಪ್ರಪ್ರಥಮ ಮಹಾಕರುಣ ಸಸ್ಯಾಹಾರ ಜನಜಾಗೃತಿ ಜಾಥಾ. ಬಿಜಾಪುರದಲ್ಲಿ ಮುಕ್ತಾಯಗೊಂಡ ಮಂಡಲ ಧ್ಯಾನ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆ ಸಾವಳಗಿ ಗ್ರಾಮದ ಮಲ್ಲಯ್ಯ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ನಡೆದ ಧ್ಯಾನ ಶಿವರಾತ್ರಿ. ಧ್ಯಾನ ಸೇವಾ ಕುಟುಂಬದ ವತಿಯಿಂದ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾದ ಧ್ಯಾನ ಪ್ರಚಾರ. ಈಗ ವಿವರಗಳ ಕಡೆಗೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಕೋಮಲಾಪುರದಲ್ಲಿ ಆನಾಪಾನಸತಿ ಧ್ಯಾನ ತರಗತಿ ನಡೆಯಿತು. ಫೆಬ್ರವರಿ 22ರಂದು ಶನಿವಾರ ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಕೋಮಲಾಪುರದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಆನಾಪಾನಸತಿ ಧ್ಯಾನದ ಮಾಹಿತಿಯನ್ನು ತಿಳಿಸಲಾಯಿತು. ಈ ಶಾಲೆಯು ಏಕೋಪಾಧ್ಯಾಯರನ್ನು ಹೊಂದಿದ್ದು, ಶಾಲೆಯ ಮುಖ್ಯೋಪಾಧ್ಯಾಯರಾದ ಪಿರಮಿಡ್ ಮಾಸ್ಟರ್ ಶ್ರೀ ಶಿವಾನಂದರವರು ನಿರಂತರವಾಗಿ ಮಕ್ಕಳಿಗೆ ಧ್ಯಾನಾಭ್ಯಾಸ ಮಾಡಿಸುತ್ತಿದ್ದಾರೆ. ಈ ಶಾಲೆಗೆ ಭೇಟಿ ನೀಡಿದ ಶಂಕರಹಟ್ಟಿಯ ಪಿರಮಿಡ್ ಮಾಸ್ಟರ್ ರಂಗಣ್ಣ ಅವರು ಮಕ್ಕಳಿಗೆ ಧ್ಯಾನದ ಹಲವು ಮಾಹಿತಿ ನೀಡುವುದರೊಂದಿಗೆ ಪ್ರಾಯೋಗಿಕವಾಗಿ ಧ್ಯಾನ ಮಾಡಿಸಿದರು. ಈ ಶಾಲೆಯಲ್ಲಿ ಮಕ್ಕಳಿಗೆ ಪ್ರತಿದಿನ ಧ್ಯಾನ ಮಾಡಿಸಲಾಗುವುದೆಂದು ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಶಿವಾನಂದ ಅವರು ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆ ಶ್ರೀ ಮಾರುತಿ ಪಿರಮಿಡ್ ಧ್ಯಾನ ಕೇಂದ್ರದ ಪ್ರಾರಂಭೋತ್ಸವ ಮತ್ತು ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಲಿದೆ. ಮಾರ್ಚ್ 9ರಂದು ಭಾನುವಾರ ತುಮಕೂರು ಜಿಲ್ಲೆ ಶ್ರೀ ಮಾರುತಿ ಪಿರಮಿಡ್ ಧ್ಯಾನ ಕೇಂದ್ರದ ಪ್ರಾರಂಭೋತ್ಸವ ಮತ್ತು ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಬೆಳಗ್ಗೆ 9ರಿಂದ ಪ್ರಾರಂಭ ಮಾಡಲಾಗುತ್ತದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಅಟವಿ ಶಿವಲಿಂಗ ಸ್ವಾಮಿಗಳು ಮತ್ತು ಮುಖ್ಯ ಅತಿಥಿಗಳಾಗಿ ಬ್ರಹ್ಮರ್ಷಿ ಪ್ರೇಮ್ನಾಥ್ ಅವರು, ಶ್ರೀ ವೇಣುಗೋಪಾಲ್ ರೆಡ್ಡಿ ಹಾಗೂ ಶ್ರೀಮತಿ ಸೃಜನಾ ರೆಡ್ಡಿ ಅವರು ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಶ್ರೀಮತಿ ಭಾರತಿ ಶ್ರೀನಿವಾಸ್, ಮಲ್ಲಿಕಾರ್ಜುನ ಮೋಳೆ, ಶ್ರೀ ಚಂದ್ರಮೋಹನ್ ಮತ್ತು ಶ್ರೀಮತಿ ಶಾಲಿನಿ ಅವರು ಪಾಲ್ಗೊಳ್ಳಲಿದ್ದಾರೆ. ಜಾಥಾ ಪ್ರಾರಂಭವಾಗುವ ಸ್ಥಳ ಕೊಲ್ಲಾಪುರದಮ್ಮ ದೇವಸ್ಥಾನದಿಂದ ಶ್ರೀ ಮಾರುತಿ ಪಿರಮಿಡ್ ಧ್ಯಾನ ಕೇಂದ್ರದವರೆಗೂ ಇರುತ್ತದೆ. ತುಮಕೂರಿನ ಪಿರಮಿಡ್ ಮಾಸ್ಟರ್ ಸತೀಶ್ HR ಮತ್ತು ಶ್ರೀಮತಿ ವೈಶಾಲಿ HS ಇವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಬೆಳಗ್ಗಿನ ಉಪಹಾರ ಮತ್ತು ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಬೆಂಗಳೂರಿನಲ್ಲಿ ವಿ ಧ್ಯಾನ್ ಹೆಸರಿನ ಮೊದಲನೆಯ ಮಹಿಳಾ ದಿನದ ಧ್ಯಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮಾರ್ಚ್ 8ರಂದು ಶನಿವಾರ ವಿಶ್ವ ಮಹಿಳಾ ದಿನದ ಅಂಗವಾಗಿ ವಿ ಧ್ಯಾನ್ ಮೊದಲನೆಯ ಮಹಿಳಾ ದಿನದ ಧ್ಯಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಲಾಗಿದೆ. ಕಾರ್ಯಕ್ರಮವು ಆಂಗ್ಲ ಮತ್ತು ಕನ್ನಡ ಭಾಷೆಯಲ್ಲಿ ನಡೆಯುತ್ತಿದೆ. ಈ ಉಚಿತ ಕಾರ್ಯಕ್ರಮಕ್ಕೆ ಈಗಲೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ಕೋರಿದೆ. ಬೆಂಗಳೂರಿನಲ್ಲಿರುವ ಮ್ಯೂಸಿಯಂ ರಸ್ತೆ, ಪ್ಯಾಟ್ರಿಕ್ ಚರ್ಚ್, ಶಾಂತಲಾ ನಗರ, ರಿಚ್ಮಂಡ್ ಟೌನ್ನ ಗುಡ್ ಶೆಪರ್ಡ್ ಆಡಿಟೋರಿಯಂನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ. 1000ಕ್ಕೂ ಹೆಚ್ಚು ಮಹಿಳಾ ಮಾಸ್ಟರ್ಗಳೊಂದಿಗೆ ಧ್ಯಾನ ಮಾಡುವ ಈ ಅವಕಾಶವನ್ನು ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ವಿನಂತಿ. ವಿಶೇಷ ಸೂಚನೆ: ಕಾರ್ಯಕ್ರಮದಲ್ಲಿ ಪುರುಷರು, ಮಹಿಳೆಯರು ಮತ್ತು ಮಕ್ಕಳು ಎಲ್ಲರೂ ಸಹ ಭಾಗವಹಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಯಾದಗಿರಿಯಲ್ಲಿ ಪ್ರಪ್ರಥಮ ಮಹಾಕರುಣ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಲಿದೆ. ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಪ್ರಪ್ರಥಮವಾಗಿ ಮಹಾಕರುಣ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು
ಯಾದಗಿರಿಯಲ್ಲಿ ಮಾರ್ಚ್ 9ರಂದು ಭಾನುವಾರ ಬೆಳಗ್ಗೆ 9 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗಿನ ಉಪಹಾರ ಮತ್ತು ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್ ನಿರ್ಮಾಣದ ನಿಟ್ಟಿನಲ್ಲಿ ಪಿರಮಿಡ್ ಮಾಸ್ಟರ್ಗಳ ಸಹಾಯ ಮತ್ತು ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಡೆಯಲಿದ್ದು, ಆರೋಗ್ಯ, ಪರಿಸರ ಸಂರಕ್ಷಣೆ ಮತ್ತು ಆಧ್ಯಾತ್ಮಿಕತೆಯ ದೃಷ್ಟಿಕೋನದಿಂದ ಇಂತಹ ಕಾರ್ಯಕ್ರಮಗಳು ಸಮಾಜದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಹಾಗಾಗಿ ಇಂತಹ ಅದ್ಭುತ ಕಾರ್ಯಕ್ಕೆ ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಕೈಜೋಡಿಸಬೇಕೆಂದು ಸಂಘಟಕರು ಆತ್ಮೀಯ ಆಹ್ವಾನವನ್ನು ನೀಡಿದ್ದಾರೆ. ಯಾದಗಿರಿಯ ಸ್ವಾಮಿ ವಿವೇಕಾನಂದ ನಗರ ಸ್ಟೇಷನ್ ಬಳಿಯ ಶ್ರೀ ಆಂಜನೇಯ ಮತ್ತು ಈಶ್ವರ ದೇವಸ್ಥಾನಗಳ ಬಳಿ ಜಾಥಾ ಆರಂಭಗೊಳ್ಳಲಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಬಿಜಾಪುರದ ಪಿರಮಿಡ್ ಮಾಸ್ಟರ್ ಅನ್ನಪೂರ್ಣ ಅವರ ಮನೆಯಲ್ಲಿ ಮಂಡಲ ಧ್ಯಾನ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ವಿಜಯಪುರದಲ್ಲಿ ಫೆಬ್ರವರಿ 25ರಂದು ಮಂಗಳವಾರ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಅನ್ನಪೂರ್ಣರವರ ಮನೆಯಲ್ಲಿ ಮಂಡಲ ಧ್ಯಾನ ಮುಕ್ತಾಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಪಿರಮಿಡ್ ಮಾಸ್ಟರ್ ಕುಮಾರಿ ವಿಶಾಲಾಕ್ಷಿ ಅಥಣಿಯವರು ಧ್ಯಾನ ಕುರಿತಾದ ಹಲವು ಮಾಹಿತಿ ನೀಡುವುದರೊಂದಿಗೆ ಪಿರಮಿಡ್ ಶಕ್ತಿ ಬಳಸುವುದರಿಂದಾಗುವ ಪರಿವರ್ತನೆಗಳ ಕುರಿತು ಮತ್ತು ಆನಾಪಾನಸತಿ ಧ್ಯಾನ ವಿಧಾನದ ಪ್ರಾಥಮಿಕ ಶಿಕ್ಷಣ ನೀಡಲಾಯಿತು. ಜೊತೆಗೆ ಪತ್ರಿಜಿಯವರ ಪರಿಕಲ್ಪನೆಗಳನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರ್ ವಿನಾಯಕ ಸನದಿ ಅವರು ಧ್ಯಾನದ ಅನುಭವ ಹಂಚಿಕೊಂಡರು. ವಿಜಯಪುರದ ಪಿರಮಿಡ್ ಮಾಸ್ಟರ್ ಅನ್ನಪೂರ್ಣರವರನ್ನು ಒಳಗೊಂಡಂತೆ ಹಲವಾರು ಧ್ಯಾನಿಗಳು ತಮ್ಮ ಅನುಭವಗಳನ್ನು ಸಂತಸದಿಂದ ಹಂಚಿಕೊಂಡರು. ಅಲ್ಲಿ ನೆರೆದಿದ್ದ ಎಲ್ಲ ಧ್ಯಾನಿಗಳೊಂದಿಗೆ ನಡೆದ ಸಾಮೂಹಿಕ ಧ್ಯಾನದೊಂದಿಗೆ ಮಂಡಲ ಧ್ಯಾನ ಮುಕ್ತಾಯ ಕಾರ್ಯಕ್ರಮ ನೆರವೇರಿತು. ಬೆಳಗಾವಿ ಜಿಲ್ಲೆ ಸಾವಳಗಿ ಗ್ರಾಮದ ಮಲ್ಲಯ್ಯ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಧ್ಯಾನ ಶಿವರಾತ್ರಿ ಆಚರಣೆ ಮಾಡಲಾಯಿತು. ಬೆಳಗಾವಿ ಜಿಲ್ಲೆಯ ಸಾವಳಗಿ ಗ್ರಾಮದಲ್ಲಿ ಫೆಬ್ರವರಿ 26ರಂದು ಮಲ್ಲಯ್ಯ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ಅಕ್ಕಪಕ್ಕದ ಊರಿನ ಧ್ಯಾನಾರ್ಥಿಗಳು ಭಾಗವಹಿಸಿ ಧ್ಯಾನ ಮಾಡುವುದರೊಂದಿಗೆ ಶಿವರಾತ್ರಿಯನ್ನು ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಾವಳಗಿ ಪಿರಮಿಡ್ ಮಾಸ್ಟರ್ ವಿಜಯ್ ಮಗದುಂ, ಶಿವಪುತ್ರ ಪರಮನೆ, ರಾಘವೇಂದ್ರ ಕೋಳಿ, ಮಲ್ಲಯ್ಯ ಪಿರಮಿಡ್ ಧ್ಯಾನ ಕೇಂದ್ರದ ದಂಪತಿಗಳಾದ ಮಲ್ಲಪ್ಪ ಕಂಕನವಾಡಿ ಮತ್ತು ಶ್ರೀಮತಿ ಸವಿತಾ ಮಲ್ಲಪ್ಪ ಕಂಕನವಾಡಿ ಅವರು ಅದ್ಭುತವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಶಿವವಿಜಯ ರಾಘವ ಮಾಸ್ಟರ್ ಇವರಿಂದ ಎಲ್ಲರಿಗೂ ಧ್ಯಾನದ ಪರಿಚಯವನ್ನು ಮಾಡಿಕೊಡಲಾಯಿತು ಮತ್ತು ವಿಶೇಷ ಧನ್ಯವಾದಗಳನ್ನು ತಿಳಿಸಲಾಯಿತು. ಶಿವರಾತ್ರಿ ಹಬ್ಬವನ್ನು ಧ್ಯಾನ ಶಿವರಾತ್ರಿಯನ್ನಾಗಿ ಆಚರಿಸಿದ ಎಲ್ಲ ಧ್ಯಾನ ಮಿತ್ರರಿಗೆ ಮಲ್ಲಯ್ಯ ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ತುಂಬು ಹೃದಯದ ವಂದನೆಗಳನ್ನು ತಿಳಿಸಲಾಯಿತು. ಬೆಂಗಳೂರಿನ ಧ್ಯಾನ ಸೇವಾ ಕುಟುಂಬದ ವತಿಯಿಂದ ಆನಾಪಾನಸತಿ ಧ್ಯಾನ ಪ್ರಚಾರವನ್ನು ಆಯೋಜನೆ ಮಾಡಲಾಗಿತ್ತು. ಫೆಬ್ರವರಿ 22ರಂದು ಧ್ಯಾನ ಸೇವಾ ಕುಟುಂಬದ ವತಿಯಿಂದ 11 ಶಾಲೆಗಳು, 11 ದೇವಸ್ಥಾನಗಳು ಮತ್ತು 11 ಉದ್ಯಾನವನಗಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ಆನಾಪಾನಸತಿ ಧ್ಯಾನ ಪ್ರಚಾರವನ್ನು ಫೆಬ್ರವರಿ 22ರಂದು ಮಧ್ಯಾಹ್ನ ಬೆಂಗಳೂರಿನ ಬಸವನಗುಡಿಯಲ್ಲಿರುವ MN ಕೃಷ್ಣರಾವ್ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಉದ್ಯಾನವನದಲ್ಲಿದ್ದ ಸಾರ್ವಜನಿಕರಿಗೆ ಆನಾಪಾನಸತಿ ಧ್ಯಾನ ಪರಿಚಯವನ್ನು ಮತ್ತು ಅದರ ಮಾಹಿತಿಯನ್ನು ಪಿರಮಿಡ್ ಮಾಸ್ಟರ್ಗಳು ನೀಡಿದ್ದಾರೆ. ಸುಮಾರು 250ಕ್ಕೂ ಹೆಚ್ಚು ಜನರಿಗೆ ಧ್ಯಾನದ ಪರಿಚಯವನ್ನು ಮಾಡಿಕೊಡುವುದರ ಮೂಲಕ ಧ್ಯಾನ ತಾಂಬೂಲ ಕಿರುಪುಸ್ತಕವನ್ನು ಮತ್ತು PMC ಕನ್ನಡ ವಾಹಿನಿಯ ಕರಪತ್ರಗಳನ್ನು ಹಂಚುತ್ತಾ ಧ್ಯಾನ ಪ್ರಚಾರವನ್ನು ಮಾಡಲಾಯಿತು. ಈ ಒಂದು ಕಾರ್ಯವು ಅದ್ಭುತವಾಗಿ ನಡೆಯಿತು. ಇದರಲ್ಲಿ ಹಲವಾರು ಪಿರಮಿಡ್ ಮಾಸ್ಟರ್ಗಳು ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಒಟ್ಟಾರೆಯಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಲಾಗಿದೆ. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.